ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದಲ್ಲಿ ಬೇಗಂ ರಾಜಕೀಯ ಮುಗಿದಿದೆ. ಅಲ್ಲಿ ಪ್ರಧಾನಿಯಾಗಿ ಬಾಂಗ್ಲಾದಲ್ಲಿ ಪ್ರಜಾಪ್ರಭುತ್ವವನ್ನು ತರುವುದಕ್ಕೆ ನಿರಂತರ ಹೋರಾಟ ಮಾಡಿ ಪಾಕ್ ಸೇನೆಯ ದಬ್ಬಾಳಿಕೆಯನ್ನ ಸಹಿಸಿ ಕಡೆಗೆ ಪಾಕಿಸ್ತಾನದ ಜೊತೆ ಒಂದು ಹಂತಕ್ಕೆ ರಾಜಕೀಯ ಸಂಧಾನವನ್ನೂ ಮಾಡಿಕೊಂಡು ತನ್ನದೇ ದೇಶದಲ್ಲಿ ತಾನು ಕಷ್ಟಪಟ್ಟು ಹೋರಾಡಿ ತಂದ ಪ್ರಜಾಪ್ರಭುತ್ವದ ಅಡಿಯಲ್ಲೇ ಸಾಕಷ್ಟು ವರ್ಷಗಳ ಕಾಲ ಜೈಲಲ್ಲೂ ಕಳೆದು ಕಡೆಗೆ ಅರಾಜಕ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಹಂಗಾಮಿ ಸರ್ಕಾರದ ಅವಧಿಯಲ್ಲಿ ಜೈಲಿಂದ ಬಿಡುಗಡೆಗೊಂಡು ವಿಚಾರಣೆ ಇಲ್ಲದೆ ಎಲ್ಲ ಪ್ರಕರಣಗಳಿಂದ ಮುಕ್ತಗೊಂಡು ಇನ್ನೇನು ಈ ಬಾರಿ ತನ್ನ ವಂಶೋದ್ಧಾರಕ ಬಾಂಗ್ಲಾದ ಸಿಂಹಾಸನ ಏರೋದನ್ನ ನೋಡಬೇಕು ಅಂದ್ಕೋತಿರುವಾಗಲೇ ಆಕೆಗೆ ಪರಲೋಕದಿಂದ ಕರೆ ಬಂದಿದೆ. ಖಲೀದಾ ಜಿಯಾ ಅನ್ನೋ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಅಪ್ರತಿಮ ಹೋರಾಟಗಾರ್ತಿಯ ಸಾವಿನ ಸುದ್ದಿ ಬಾಂಗ್ಲಾದಿಂದ ಬರ್ತಾ ಇದೆ. ಅದೇನು ಟೈಮಿಂಗೋ ನೋಡಿ, ಆಕೆಯ ಮಗ ತಾರಿಕ್ ರೆಹಮಾನ್ ಬಾಂಗ್ಲಾದೇಶಕ್ಕೆ ಬಂದು ಚುನಾವಣೆಗೆ ನಾಮಿನೇಷನ್ ಫೈಲ್ ಮಾಡಿದ ಬೆನ್ನಲ್ಲೇ ಖಲೀದಾ ಕೊನೆಯುಸಿರೆಳೆದ ಸುದ್ದಿ ಬಂದಿದೆ. ಆಕೆಯ ಆರೋಗ್ಯ ಹದಗೆಟ್ಟಿತ್ತು. ಸಿಂಗಪುರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಆಕೆಯನ್ನು ಢಾಕಾಗೆ ಕರೆತರಲಾಗಿತ್ತು. ಇತ್ತೀಚೆಗಷ್ಟೇ ಭಾರತದ ಪ್ರಧಾನಿ ಮೋದಿ ಕೂಡ ಖಲೀದಾ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿದ್ರು. ಆಕೆ ಬೇಗ ಚೇತರಿಸಿಕೊಳ್ಳಿ ಅಂತ ಹಾರೈಸಿದ್ರು. ಆಕೆಯ ಸಾವನ್ನ BNP ತಡವಾಗಿ ಬಹಿರಂಗಗೊಳಿಸ್ತಾ ಇದೆಯಾ ಅಥವಾ ಆಕೆಯ ಮಗನ ನಾಮಿನೇಷನ್ ವರೆಗೆ ತಡ್ಕೊಂಡು ಆಕೆ ಮಲಗಿದ್ರ ಗೊತ್ತಿಲ್ಲ. ಅಂತೂ ಕಡೆಗೂ ಆಕೆ ವಿಧಿವಶರಾದ ಸುದ್ದಿಯನ್ನ BNP ಅಂದ್ರೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಖಚಿತಪಡಿಸಿದೆ. ಈಗ ಬಾಂಗ್ಲಾದಲ್ಲಿ ಶೋಕದ ವಾತಾವರಣ. ಗೆಳೆಯರೆ, ಖಲೀದಾ ಪ್ರಧಾನಿಯಾಗಿದ್ದಾಗ ಭಾರತದ ಜೊತೆ ಆಕೆ ಉತ್ತಮ ಸಂಬಂಧಗಳನ್ನು ಹೊಂದಲಿಲ್ಲ. ಆಕೆ ಅಲ್ಲಿನ ಮೂಲಭೂತವಾದಿಗಳ ಜೊತೆ ಕೈ ಜೋಡಿಸಿದ್ರು. ಆಕೆಯ ಅವಧಿಯಲ್ಲಿ ಬಾಂಗ್ಲಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳಾದವು. ಭಾರತ ಬಾಂಗ್ಲಾ ಗಡಿ ಪದೇ ಪದೇ ಸಮಸ್ಯೆಗೆ ತುತ್ತಾಗ್ತಾ ಹೋಯಿತು. ಬಾಂಗ್ಲಾದಲ್ಲಿ ಮೂಲಭೂತವಾದಿ ಉಗ್ರರ ಉಪಟಳ ಹೆಚ್ಚಾಯಿತು. ಒಂದು ಹಂತದಲ್ಲಿ ಆಕೆ ಪಾಕಿಸ್ತಾನದ ISIನ ಪ್ರಭಾವಕ್ಕೆ ಪರೋಕ್ಷವಾಗಿ ಒಳಗಾದರು ಅನ್ನೋದನ್ನ ಪಕ್ಕಕ್ಕಿಟ್ರೆ ಖಲೀದಾ ಒಬ್ಬ ಅತ್ಯುತ್ತಮ ಹೋರಾಟಗಾರ್ತಿ. ಸಾಕಷ್ಟು ವರ್ಷಗಳ ಕಾಲ ಯಾವುದಕ್ಕೂ ರಾಜಿಯಾಗದ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿದ್ದ ನಾಯಕಿ ಆಕೆ. ಸೇನಾಧಿಕಾರಿಯ ಪತ್ನಿ. ಬಾಂಗ್ಲಾದ ಪ್ರಜಾಪ್ರಭುತ್ವಕ್ಕಾಗಿ ಅಲ್ಲಿನ ಸೇನಾ ಆಡಳಿತವನ್ನು ಕಿತ್ತೆಸೆಯೋದಕ್ಕಾಗಿ ಆಕೆ ಮಾಡಿದ ಹೋರಾಟ ಕೂಡ ಖಂಡಿತ ಚಿಕ್ಕದೇನಲ್ಲ. ಗೆಳೆಯರೆ, ಖಲೀದಾ ಸ್ವಾತಂತ್ರ್ಯ ಬರೋದಕ್ಕೆ 2 ವರ್ಷ ಮೊದಲು ಅಂದ್ರೆ 1945ರಲ್ಲಿ ಅವತ್ತಿನ ಅವಿಭಜಿತ ಬಂಗಾಳದಲ್ಲಿ ಜನಿಸ್ತಾರೆ. ಅವರು ಹುಟ್ಟಿದ ಊರು ಇವತ್ತಿನ ಪಶ್ಚಿಮ ಬಂಗಾಳದ ಜಲ್ಪಾಯ್ಗುರಿ ಜಿಲ್ಲೆಗೆ ಸೇರಿತ್ತು. ತಂದೆ ಟೀ ಉದ್ಯಮಿ. ಆಕೆಗೆ 2 ವರ್ಷ ಇದ್ದಾಗ ದೇಶ ಎರಡಾಯಿತು. ಈ ಕುಟುಂಬ ದಿನಾಜ್ಪುರಕ್ಕೆ ಅಂದ್ರೆ ಇವತ್ತಿನ ಬಾಂಗ್ಲಾದೇಶ, ಅವತ್ತಿನ ಪೂರ್ವ ಪಾಕಿಸ್ತಾನಕ್ಕೆ ವಲಸೆ ಹೋಯಿತು. ಅಲ್ಲಿನ ಮಿಷನ್ ಸ್ಕೂಲಲ್ಲಿ ಒಂದಷ್ಟು ವಿದ್ಯಾಭ್ಯಾಸ ಮಾಡಿದ ಖಲೀದಾ ಹೈಸ್ಕೂಲ್ ವರೆಗೆ ಕಲಿತರು. ಉಳಿದದ್ದನ್ನೆಲ್ಲ ನಾನು ಸ್ವಂತ ಕಲಿತೆ ಅಂತ ಆಕೆ ಹೇಳ್ಕೊಂಡಿದ್ದಾರೆ. ಆ ನಂತರ ಅವತ್ತಿನ ಪಾಕಿಸ್ತಾನದ ಸೇನೆಯಲ್ಲಿ ಅಧಿಕಾರಿಯಾಗಿದ್ದ ಜಿಯಾವುರ್ ರೆಹಮಾನ್ ಅವರನ್ನ ನಿಖಾ ಮಾಡಿಕೊಂಡ ಖಲೀದಾ ಜಿಯಾ ಜೊತೆ ಪಶ್ಚಿಮ ಪಾಕಿಸ್ತಾನಕ್ಕೆ ಹೋಗ್ತಾರೆ. ಅಲ್ಲಿಂದ ಜಿಯಾ ಪೂರ್ವ ಪಾಕಿಸ್ತಾನಕ್ಕೆ ವರ್ಗಾವಣೆ ಆದಾಗ ಖಲೀದಾ ಹಾಗೂ ಜಿಯಾವುರ್ ರೆಹಮಾನ್ ಇಬ್ಬರು ಚಿತ್ತಗಾಂಗ್ಗೆ ಬರ್ತಾರೆ. ಇದಾದ ಕೆಲವೇ ವರ್ಷಗಳಲ್ಲಿ ಪೂರ್ವ ಪಾಕಿಸ್ತಾನ ಹಾಗೂ ಪಶ್ಚಿಮ ಪಾಕಿಸ್ತಾನದ ನಡುವೆ ಸಂಘರ್ಷ ಶುರುವಾಗಿ ಪ್ರತ್ಯೇಕ ಬಾಂಗ್ಲಾದೇಶದ ಚಳವಳಿ ಆರಂಭಗೊಳ್ಳುತ್ತೆ. ಶೇಖ್ ಮುಜಿಬುರ್ ರೆಹಮಾನ್ ನೇತೃತ್ವದಲ್ಲಿ ಶುರುವಾದ ಆ ಹೋರಾಟಕ್ಕೆ ಪಶ್ಚಿಮ ಪಾಕಿಸ್ತಾನದಲ್ಲಿನ ಕೆಲ ಸೇನಾಧಿಕಾರಿಗಳು, ಸೈನಿಕರು ಕೂಡ ಬೆಂಬಲವಾಗಿ ನಿಲ್ತಾರೆ. ಅಂಥವರ ಪೈಕಿ ಈ ಜಿಯಾವುರ್ ರೆಹಮಾನ್ ಕೂಡ ಒಬ್ಬರು. ಅವತ್ತು ಮುಕ್ತಿವಾಹಿನಿಯ ರಚನೆ ಆಯಿತು. ಪಶ್ಚಿಮ ಪಾಕಿಸ್ತಾನದ ವಿರುದ್ಧ ಈ ಪೂರ್ವ ಪಾಕಿಸ್ತಾನದ ಜನ ಹೋರಾಟ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ಮೇಜರ್ ಜಿಯಾವುರ್ ರೆಹಮಾನ್ ಪಾಕಿಸ್ತಾನದ ವಿರುದ್ಧ ಇದ್ರಲ್ಲ, ಹೀಗಾಗಿ ಪಾಕಿ ಸೇನೆ ಈ ಖಲೀದಾ ಅವರನ್ನ ಅವರ 2 ಮಕ್ಕಳ ಸಮೇತ ಬಂಧನಕ್ಕೀಡು ಮಾಡಿತು. ಒಂದಷ್ಟು ತಿಂಗಳುಗಳ ಕಾಲ ಅವರನ್ನ ಢಾಕಾದ ಕಂಟೋನ್ಮೆಂಟಿನ ಕೊಠಡಿಯೊಂದರಲ್ಲಿ ಬಂಧಿಸಲಾಗಿತ್ತು. ಆ ನಂತರ ಪೂರ್ವ ಪಾಕಿಸ್ತಾನ ಸ್ವತಂತ್ರಗೊಂಡು ಬಾಂಗ್ಲಾದೇಶ ಅಂತ ಆದ ಮೇಲೆ ಭಾರತೀಯ ಸೇನೆ ಈ ಖಲೀದಾ ಅವರನ್ನ ಕಾಪಾಡಿ ಸುರಕ್ಷಿತ ಪ್ರದೇಶಕ್ಕೆ ಕಳುಹಿಸಿಕೊಡ್ತು. ಮುಂದೆ 1975ರವರೆಗೆ ಬಾಂಗ್ಲಾದೇಶಕ್ಕೆ ಮುಜಿಬುರ್ ರೆಹಮಾನ್ ಅಧ್ಯಕ್ಷರಾಗಿದ್ರು. ಈ ಜಿಯಾವುರ್ ರೆಹಮಾನ್ ಬಾಂಗ್ಲಾ ಆರ್ಮಿಯ ಡೆಪ್ಯೂಟಿ ಚೀಫ್ ಆಗಿ ನೇಮಕಗೊಂಡ್ರು. ಬಾಂಗ್ಲಾ ಈತನನ್ನ ವಾರ್ ಹೀರೋ ತರ ನೋಡ್ತಾ ಇತ್ತು. ಆದ್ರೆ ತನ್ನನ್ನ ಸೇನಾ ಮುಖ್ಯಸ್ಥನನ್ನಾಗಿ ಮಾಡಲಿಲ್ಲ ಅನ್ನೋ ಕೊರಗು ಜಿಯಾಗೆ ಹಾಗೆ ಉಳ್ಕೊಳ್ತು. ಇದಾಗಿ 4 ವರ್ಷಗಳಿಗೆ ಅಂದ್ರೆ 1975ರಲ್ಲಿ ಅಧ್ಯಕ್ಷ ಮತ್ತು ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನ ಕುಟುಂಬ ಸಮೇತ ಹತ್ಯೆ ಮಾಡಲಾಗುತ್ತೆ. ಅವರ 2 ಹೆಣ್ಣು ಮಕ್ಕಳನ್ನ ಬಿಟ್ರೆ ಇಡೀ ಕುಟುಂಬ ಕಗ್ಗೊಲೆಗೀಡಾಯಿತು. ಆನಂತರ ಮುಜಿಬುರ್ ರೆಹಮಾನ್ ಅವರ ಸಚಿವ ಸಂಪುಟದ ಮಂತ್ರಿ ಹಾಗೂ ಆ ಹತ್ಯಾಕಾಂಡದ ಪ್ರಮುಖ ಸಂಚುಕೋರ ಖಾಂಡೇಕರ್ ಮುಷ್ತಾಕ್ ಅಹ್ಮದ್
ಬಾಂಗ್ಲಾದ ಅಧ್ಯಕ್ಷನಾದ ಮತ್ತು ಜಿಯಾಉರ್ ರೆಹಮಾನ್ ಅವರನ್ನ ಸೇನಾ ಮುಖ್ಯಸ್ಥನನ್ನಾಗಿ ಆತ ನೇಮಕ ಮಾಡಿದ. ಆನಂತರ ಈ ಮುಷ್ತಾಕ್ ವಿರುದ್ಧ ಸೇನಾ ದಂಗೆ ಆಯಿತು. ಆ ದಂಗೆಕೋರರನ್ನ ಬಾಂಗ್ಲಾದ ಸೇನೆ ನಿರ್ದಾಕ್ಷಿಣ್ಯವಾಗಿ ಮಟ್ಟ ಹಾಕ್ತು. ಅದರ ಬೆನ್ನಲ್ಲೇ ಸೇನಾಧಿಕಾರಿಯಾಗಿದ್ದ ಜಿಯಾಉರ್ ರೆಹಮಾನ್ 1977ರಲ್ಲಿ ಬಾಂಗ್ಲಾದ ಅಧ್ಯಕ್ಷರಾಗಿ ಅಧಿಕಾರವನ್ನು ತಮ್ಮ ಕೈಗೆ ತಗೋತಾರೆ. ಆತ ಬಾಂಗ್ಲಾದಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತಂದ್ರು. ಸೇನಾ ನಾಯಕ ಆದರೂ ನಿರಂಕುಶ ಆಡಳಿತಗಾರ ಆಗಲಿಲ್ಲ. ಅಲ್ಲಿ ಚುನಾವಣೆಗಳನ್ನು ಮಾಡಿದ್ರು. ಏಕಪಕ್ಷೀಯ ಪದ್ಧತಿಯಿಂದ ಹೊರತಂದು ಬಾಂಗ್ಲಾದಲ್ಲಿ ಬಹುಪಕ್ಷಗಳು ಚುನಾವಣೆಗೆ ಸ್ಪರ್ಧೆ ಮಾಡೋ ವ್ಯವಸ್ಥೆಯನ್ನ ಜಾರಿಗೆ ತರಲಾಯಿತು. ಸ್ವತಃ BNP ಅಂದ್ರೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿಯನ್ನ ಈ ಜಿಯಾಉರ್ ರೆಹಮಾನ್ ಸ್ಥಾಪನೆ ಮಾಡಿದ್ರು. ಚುನಾವಣೆಯಲ್ಲಿ ಆರಿಸಿ ಬಂದ್ರು. ಜಿಯಾ ಆಡಳಿತಾವಧಿಯಲ್ಲಿ ಆರ್ಥಿಕ ಸುಧಾರಣೆಗಳು ಕೂಡ ಆದವು. ರಷ್ಯಾದ ನೆರಳಿಂದ ಬಾಂಗ್ಲಾ ಅಮೆರಿಕಾದ ನೆರಳಿಗೆ ಸರಿತಾ ಹೋಯಿತು. ಅಷ್ಟರಲ್ಲೇ 1981ರಲ್ಲಿ ಜಿಯಾಉರ್ ರೆಹಮಾನ್ ಅವರ ಹತ್ಯೆ ಕೂಡ ಆಯಿತು. ಅದು ಸೇನಾ ದಂಗೆಯ ಮೂಲಕನೇ. ಮುಂದೆ ಬಾಂಗ್ಲಾದೇಶ ಅರಾಜಕತೆಗೆ ತುತ್ತಾಗುತ್ತೆ. BNPಯ ಅಬ್ದುಸ್ ಸತ್ತಾರ್ ದೇಶದ ಹಂಗಾಮಿ ಅಧ್ಯಕ್ಷರಾದರೂ ಕೂಡ ಹೆಚ್ಚು ಕಾಲ ಇರೋದಕ್ಕಾತನಿಗೆ ಸಾಧ್ಯ ಆಗಲಿಲ್ಲ. ಸೇನಾಧಿಕಾರಿಯಾಗಿದ್ದ ಹುಸೇನ್ ಮೊಹಮ್ಮದ್ ಇರ್ಷಾದ್ ಆಡಳಿತವನ್ನು ತನ್ನ ಕೈಗೆ ತಗೊಂಡ. ಇಷ್ಟೆಲ್ಲ ಆಗೋ ಹೊತ್ತಿಗೆ ಜಿಯಾಉರ್ ರೆಹಮಾನ್ ಅವರ ಪತ್ನಿ ಖಲೀದಾ ಜಿಯಾ ಪತಿಯನ್ನ ಕಳಕೊಂಡ ದುಃಖದಿಂದ ನಿಧಾನವಾಗಿ ಹೊರಬಂದಿದ್ರು. ಆಕೆ ಎಷ್ಟು ಗಟ್ಟಿ ಮಹಿಳೆ ಅಂದ್ರೆ BNPಯ ನೇತೃತ್ವವನ್ನು ತಾವು ವಹಿಸಿಕೊಂಡ್ರು. ಪಕ್ಷದ ಅಧ್ಯಕ್ಷೆ ಆದರೂ ಸೇನಾಡಳಿತ ಹಾಗೂ ಸೇನಾಧಿಕಾರಿ ಹುಸೇನ್ ಮೊಹಮ್ಮದ್ ಇರ್ಷಾದ್ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನ ಸಂಘಟಿಸ್ತಾ ಹೋದ್ರು. ಅಷ್ಟೊತ್ತಿಗೆ ಮುಜಿಬುರ್ ರೆಹಮಾನ್ ಅವರ ಮಗಳು ಶೇಖ್ ಹಸೀನಾ ಕೂಡ ಭಾರತದಲ್ಲಿ ಆಶ್ರಯ ಪಡೆದು ಬಾಂಗ್ಲಾದ ರಾಜಕಾರಣಕ್ಕೆ ಕಾಲಿಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಾಗಿತ್ತು. ಹಸೀನಾ ಬಾಂಗ್ಲಾಗೆ ಬಂದ್ರು. ಆಕೆ ಅವಾಮಿ ಲೀಗನ್ನ ಸಂಘಟಿಸತೊಡಗಿದ್ರು. ಈ ಹಸೀನಾ ಸೇನಾ ದಂಗೆಯ ಕಾರಣಕ್ಕೆ ತನ್ನ ತಂದೆಯನ್ನ ಇಡೀ ಕುಟುಂಬವನ್ನ ಕಳ್ಕೊಂಡಿದ್ದವರು. ಖಲೀದಾ ಕೂಡ ಅದೇ ಸೇನೆಯ ಕಾರಣಕ್ಕೇನೆ ತನ್ನ ಪತಿಯನ್ನ ಕಳ್ಕೊಂಡಿದ್ರು. ಇಬ್ಬರ ನೋವು ಒಂದೇ ಆಗಿತ್ತು. ಇಬ್ಬರು ಒಂದೇ ಸೇನೆಯ ಕಾರಣಕ್ಕೆ ಅನ್ಯಾಯಕ್ಕೊಳಗಾದವರಾಗಿದ್ರು. ಹೀಗಾಗಿ ಇಬ್ಬರೂ ಬೇಗಮ್ಮಗಳು ಸೇರಿ ಅಲ್ಲಿ ಸೇನಾ ಆಡಳಿತದ ವಿರುದ್ಧ ಜಂಟಿ ಹೋರಾಟವನ್ನು ಶುರು ಮಾಡಿದ್ರು. ಖಲೀದಾ ಎಷ್ಟು ಹಠಕ್ಕೆ ಬಿದ್ದಿದ್ರು ಅಂದ್ರೆ ಆಕೆ ಅಲ್ಲಿನ ಎಲ್ಲ ರಾಜಕೀಯ ಪಕ್ಷಗಳನ್ನ ಸಂಘಟಿಸಿದ್ರು. ಎಷ್ಟೇ ಅವಮಾನ ಎಷ್ಟೇ ನೋವಾದ್ರೂ ಸಹಿಸಿಕೊಂಡ್ರು. ಅಲ್ಲಿ ನಿರಂತರ ಹೋರಾಟಗಳಾದವು. ಪದೇ ಪದೇ ಬಂಧನಕ್ಕೀಡಾದ್ರು. ಸೇನೆಯ ವಿರುದ್ಧದ ಹೋರಾಟದಲ್ಲಿ ನೂರಾರು ಮಂದಿ ಕಾರ್ಯಕರ್ತರು ಸಾವಿಗೀಡಾದ್ರು. BNP ಛಾತ್ರದಳ್ ಅನ್ನೋ ವಿದ್ಯಾರ್ಥಿ ಸಂಘಟನೆಯನ್ನ ಶುರು ಮಾಡಿತು. ಬಾಂಗ್ಲಾದ ವಿದ್ಯಾರ್ಥಿಗಳು ಸೇನೆಯ ವಿರುದ್ಧ ದೊಡ್ಡ ಮಟ್ಟದ ಹೋರಾಟಕ್ಕಿಳಿದ್ರು. ಕಡೆಗೆ 1991ರ ಹೊತ್ತಿಗೆ ಬಾಂಗ್ಲಾದಲ್ಲಿ ಸೇನಾಡಳಿತ ಕೊನೆಗೊಂಡು ಚುನಾವಣೆಗಳು ನಡೆದು BNP ಅಲ್ಲಿ ಬಹುಮತದೊಂದಿಗೆ ಆರಿಸಿ ಬಂತು. ಖಲೀದಾ ಜಿಯಾ ಬಾಂಗ್ಲಾದ ಪ್ರಧಾನಿ ಕೂಡ ಆದರು. ಗೆಳೆಯರೆ, ಮುಸ್ಲಿಂ ದೇಶಗಳಲ್ಲಿ ಕಟ್ಟರ್ ಮುಸ್ಲಿಂ ಸಮಾಜದಲ್ಲಿ ಮಹಿಳೆಗೆ ಎಷ್ಟು ಹಕ್ಕುಗಳಿವೆ, ಎಷ್ಟು ಗೌರವದಿಂದ ಅವರನ್ನು ನಡೆಸ್ಕೋತಾರೆ ಅನ್ನೋದನ್ನ ನಾವು ಕೇಳ್ತಾ ಬರ್ತಾ ಇರ್ತೀವಿ. ತಾಲಿಬಾನ್ ಅಂಥ ದೇಶಗಳಲ್ಲಿ ಅದನ್ನು ನೋಡ್ತಲೂ ಇರ್ತೀವಿ. ಆದರೆ ಅದೇ ಮುಸ್ಲಿಂ ದೇಶಗಳಿಂದ ಮೊದಲ ಪ್ರಧಾನಿಯಾದವರು ಪಾಕಿಸ್ತಾನದ ಬೆನಜೀರ್ ಭುಟ್ಟೋ. ಆದರೆ ಎರಡನೇ ಮುಸ್ಲಿಂ ಮಹಿಳಾ ಪ್ರಧಾನಿ ಅನ್ನಿಸ್ಕೊಂಡಿದ್ದು ಈ ಖಲೀದಾ ಜಿಯಾ. ಖಲೀದಾ ನಿಜಕ್ಕೂ ಗಟ್ಟಿ ಹೆಣ್ಮಗಳು. ಪ್ರಧಾನಿಯಾದ ಮೊದಲ ಅವಧಿಯಲ್ಲೇ ಸಾಕಷ್ಟು ಬದಲಾವಣೆಗಳನ್ನು ಆಕೆ ತಂದರು. ಮಹಿಳಾ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟರು. ಆಡಳಿತದಲ್ಲಿ ಕೂಡ ಸಾಕಷ್ಟು ಸುಧಾರಣೆಗಳಾದವು. ಆದರೆ 1996ರ ಚುನಾವಣೆ ಹೊತ್ತಿಗೆ ಖಲೀದಾಗೆ ಬಾಂಗ್ಲಾದ ಮತದಾರ ಅವಕಾಶವನ್ನು ಕೊಡಲಿಲ್ಲ. ಬದಲಿಗೆ ಅವಾಮಿ ಲೀಗಲ್ಲಿ ಆರಿಸಿ ಬಂತು. ಶೇಖ್ ಹಸೀನಾ ಬಾಂಗ್ಲಾದ ಪ್ರಧಾನಿಯಾದರು. ಮುಂದೆ 2001ರ ಚುನಾವಣೆಯಲ್ಲಿ ಮತ್ತೆ ಎರಡನೇ ಬಾರಿ ಖಲೀದಾ ಪ್ರಧಾನಿಯಾದರು. ಆದರೆ ಎರಡನೇ ಬಾರಿ ಪ್ರಧಾನಿಯಾಗೋ ಹೊತ್ತಿಗೆ ಆಕೆ ಬದಲಾಗಿದ್ರು. ಯಾರನ್ನ ತೀವ್ರವಾಗಿ ವಿರೋಧಿಸ್ತಾ ಬರ್ತಾ ಇದ್ರೋ ಆ ಪಕ್ಷಗಳ ಜೊತೆಗೆ ಆಕೆ ರಾಜಿ ಮಾಡಿಕೊಂಡ್ರು. ಬಾಂಗ್ಲಾದೇಶದ ಮತಾಂಧ ಸಂಘಟನೆ ಹಾಗೂ ಪಾಕಿಸ್ತಾನದ ಕೈಗೊಂಬೆ ಅಂತಲೇ ಗುರುತಿಸಿಕೊಂಡಿದ್ದ ಜಮಾತ್ ಎ ಇಸ್ಲಾಮಿ ಹಾಗೂ BNP ಚುನಾವಣಾ ಮೈತ್ರಿಯನ್ನು ಮಾಡಿಕೊಂಡು ಈ ಕಾರಣಕ್ಕೆ ಆಕೆ ಸಾಕಷ್ಟು ಜನರ ವಿರೋಧವನ್ನು ಕೂಡ ಎದುರಿಸಬೇಕಾಯ್ತಾದರೂ 2001ರ ಚುನಾವಣೆಯಲ್ಲಿ ಈ ಮೈತ್ರಿಕೂಟ ಅತಿ ಹೆಚ್ಚು ಸ್ಥಾನಗಳನ್ನು ಅತಿ ಹೆಚ್ಚು ಮತಗಳನ್ನು ಗಳಿಸಿತು. ಹೀಗಾಗಿ ಖಲೀದಾ ಮತ್ತೆ ಪ್ರಧಾನಿಯಾದರು. ಆದರೆ ಈ ಅವಧಿ ಆಕೆಯ ಪಾಲಿಗೆ ಒಳ್ಳೆಯ ಹೆಸರನ್ನು ತರಲಿಲ್ಲ. ಖಲೀದಾ ಅವರ ಸರ್ಕಾರ ಭಯಾನಕ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಭಾಗಿಯಾಯಿತು. ಅದೇ ಕಾರಣಕ್ಕೆ ಬಾಂಗ್ಲಾದೇಶಕ್ಕೆ ವಿಶ್ವ ಬ್ಯಾಂಕ್ ಲೋನನ್ನು ನಿರಾಕರಿಸಿತು. ಮತಾಂಧ ಶಕ್ತಿಗಳು ಸರ್ಕಾರದಲ್ಲಿ ಭಾಗಿಯಾದವು. ಪಾಕಿಸ್ತಾನದ ISI ಹಿಂಬಾಗಿಲ ಮೂಲಕ ಬಾಂಗ್ಲಾದಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿತು. ಉಗ್ರ ಚಟುವಟಿಕೆಗಳಲ್ಲಿ ಹೆಚ್ಚಾದವು. ಭಾರತದ ಗಡಿ ಸಮಸ್ಯೆಗೆ ತುತ್ತಾಗ್ತಾ ಹೋಯಿತು. ಆರ್ಥಿಕ ಸಮಸ್ಯೆಗಳೂ ಶುರುವಾದವು. ಖಲೀದಾ ಚೈನಾಗೆ ಹೋದರು. ಅಲ್ಲಿಂದ ಸಾಲ ತಗೊಂಡು ಬಂದರು. ಹಾಗೆ ಭಾರತಕ್ಕೂ ಭೇಟಿ ಕೊಟ್ಟರು. ಇಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರದ ಜೊತೆ ಮಾತುಕತೆಗಳಾದವು. ಆದರೂ ಭಾರತ ಬಾಂಗ್ಲಾ ಸಂಬಂಧಗಳಲ್ಲಿ ಸುಧಾರಣೆ ಏನು ಕಾಣಲಿಲ್ಲ. ಇನ್ನು 2001ರಿಂದ 2005ರ ನಡುವಿನ ಅವಧಿಯಲ್ಲಿ ವರ್ಲ್ಡ್ ಕರಪ್ಷನ್ ಇಂಡೆಕ್ಸ್
ಬಾಂಗ್ಲಾದೇಶವನ್ನ ಅತ್ಯಂತ ಭ್ರಷ್ಟ ದೇಶ ಅಂತ ಹೇಳ್ತಾ ಇತ್ತು. ಇನ್ನು 2006ರ ಹೊತ್ತಿಗೆ ಈಕೆಯ ಅವಧಿ ಮುಗಿಬೇಕಿತ್ತು. ಅಲ್ಲಿ ಚುನಾವಣೆಗಳನ್ನ ನಡೆಸೋದಿಕ್ಕಾಗಿನೇ ಒಂದು ಹಂಗಾಮಿ ಸರ್ಕಾರ ಕೂಡ ರಚನೆ ಆಯಿತು. ಆದ್ರೆ ಆಂತರಿಕ ಸಂಘರ್ಷಗಳು, ಹಿಂಸಾಚಾರ, ಗಲಭೆಗಳ ಕಾರಣದಿಂದ 2 ವರ್ಷಗಳ ಕಾಲ ಅಲ್ಲಿ ಚುನಾವಣೆ ವಿಳಂಬ ಆಯಿತು. ಈ ಅವಧಿಯಲ್ಲೇ ಖಲೀದಾ ವಿರುದ್ಧ ಭ್ರಷ್ಟಾಚಾರದ ಪ್ರಕರಣಗಳು ದಾಖಲಾದವು. ವಿಚಾರಣೆ ಆರಂಭ ಆಯಿತು. ಆಕೆಯನ್ನು ಬಂಧಿಸಲಾಯಿತು. ಅದಕ್ಕೂ ಮೊದಲು ಆಕೆ ಅರಬ್ ದೇಶಗಳಿಗೆ ಹೋಗೋ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅಲ್ಲಿಗೆ ಹೋಗೋದಕ್ಕೆ ಅವಕಾಶ ಸಿಗಲಿಲ್ಲ. ಮುಂದೆ ಆಕೆಗೆ ಜಾಮೀನು ಸಿಕ್ತು. 2009ರ ಚುನಾವಣೆಯಲ್ಲಿ BNP ಸ್ಪರ್ಧೆ ಮಾಡ್ತಾದ್ರು. ಆರಿಸಿ ಬಂದದ್ದು ಅವಾಮಿ ಲೀಗ್. ಮುಂದೆ ಸತತವಾಗಿ ಬಾಂಗ್ಲಾದೇಶದಲ್ಲಿ ಅವಾಮಿ ಲೀಗ್ ಆರಿಸಿ ಬರ್ತಾ ಹೋಯಿತು. ಹಸೀನಾ ನಿರಂತರವಾಗಿ 15 ವರ್ಷಗಳ ಕಾಲ ಬಾಂಗ್ಲಾದ ಪ್ರಧಾನಿಯಾದರು. ಇನ್ನು ಖಲೀದಾ ಭ್ರಷ್ಟಾಚಾರದ ಆರೋಪಗಳ ಮೇಲೆ ಜೈಲು ಪಾಲಾದರು. 2018ರಲ್ಲಿ ಆಕೆಗೆ 17 ವರ್ಷ ಶಿಕ್ಷೆ ಆಯಿತು. ಆನಂತರ ಅದನ್ನು 10 ವರ್ಷಗಳಿಗೆ ಇಳಿಸಲಾಯಿತು. 2019ರಲ್ಲಿ ಅನಾರೋಗ್ಯದ ಕಾರಣಕ್ಕೆ ಆಕೆಯನ್ನು ಮಾನವೀಯತೆಯ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. 2020ರಲ್ಲಿ ಗೃಹ ಬಂಧನದಲ್ಲಿಟ್ಟು ಚಿಕಿತ್ಸೆಗೆ ಅವಕಾಶವನ್ನು ಮಾಡಿಕೊಡಲಾಯಿತು. ಬಾಂಗ್ಲಾದಲ್ಲಿ ಸೇನಾಡಳಿತದ ವಿರುದ್ಧ ಶೇಖ್ ಹಸೀನಾ ಹಾಗೂ ಈ ಖಲೀದಾ ಜಿಯಾ ಅನ್ನೋ ಇಬ್ಬರೂ ಬೇಗಮ್ಮುಗಳು ಒಟ್ಟೊಟ್ಟಿಗೆ ಹೋರಾಟವನ್ನು ಮಾಡಿದ್ರು. ಆದರೆ 2018ರ ಹೊತ್ತಿಗೆ ಇವರಿಬ್ಬರ ನಡುವೆ ಅತಿ ದೊಡ್ಡ ವಿರಸ ಉಂಟಾಯಿತು. ಅದಕ್ಕೆ ಕಾರಣ 2018ರ ಚುನಾವಣೆ ಸಂದರ್ಭದಲ್ಲಿ ಅವಾಮಿ ಲೀಗ್ ರ್ಯಾಲಿ ಮೇಲೆ ಒಂದು ಗ್ರನೇಡ್ ದಾಳಿ ನಡೆಯುತ್ತೆ. ಅದರ ಹಿಂದೆ ಖಲೀದಾ ಮತ್ತು ಆಕೆಯ ಪಕ್ಷ ಇತ್ತು ಅಂತ ಹಸೀನಾ ಆರೋಪ ಮಾಡ್ತಾರೆ. ಅವತ್ತು ಅವಾಮಿ ಲೀಗ್ನ ಒಂದಷ್ಟು ಕಾರ್ಯಕರ್ತರು ಸಾವಿಗೀಡಾಗ್ತಾರೆ. ಹಸೀನಾ ಕೂದಲೆಳೆಯ ಅಂತರದಲ್ಲಿ ಸಾವಿನಿಂದ ಪಾರಾಗ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಖಲೀದಾ ಅವರ ಮಗ ತಾರೀಖ್ ವಿರುದ್ಧ ಕೂಡ ಪ್ರಕರಣ ದಾಖಲಾಗುತ್ತೆ. ಖಲೀದಾ ಬಾಂಗ್ಲಾದ ಜೈಲು ಪಾಲಾದ್ರೆ ಮಗ ತಾರೀಖ್ ದೇಶ ಬಿಟ್ಟು ಪಲಾಯನ ಮಾಡ್ತಾರೆ. ಇಂಗ್ಲೆಂಡ್ನಲ್ಲಿ ಆತ ಆಶ್ರಯ ಪಡ್ಕೊಂಡು ಕೂತ್ಕೋತಾರೆ. ಸುಮಾರು 2 ದಶಕಗಳ ಕಾಲ ಅಧಿಕಾರದಿಂದ ದೂರ ಉಳಿದ ಖಲೀದಾ ನಾನಾ ಪ್ರಕರಣಗಳನ್ನು ಹೊತ್ತು ಜೈಲಲ್ಲಿ ಅನಾರೋಗ್ಯಕ್ಕೀಡಾದರು. ಆಕೆಗೆ ಚಿಕಿತ್ಸೆ ಕೊಡಿಸುವ ಅವಕಾಶವನ್ನ ಹಸೀನಾ ಕೊಟ್ಟರೂ ಕೂಡ BNP ತನ್ನ ಶಕ್ತಿಯನ್ನ ಕಳ್ಕೊಳ್ತು. ಖಲೀದಾಗೆ ವಯಸ್ಸಾಗ್ತಾ ಹೋಯಿತು. ಈ ಮಧ್ಯೆ ಕಳೆದ ಆಗಸ್ಟಲ್ಲಿ ಹಸೀನಾ ವಿರುದ್ಧ ದಂಗೆಗಳು ಶುರುವಾಗಿ ಆಕೆ ಅಧಿಕಾರ ಮತ್ತು ದೇಶ ಎರಡನ್ನೂ ಬಿಡೋ ಹಾಗಾಯ್ತಲ್ಲ. ಆಗ ಬಾಂಗ್ಲಾಗೆ ಯೂನಸ್ ಬಂದ. ಆತ ಖಲೀದಾ ಮೇಲಿನ ಪ್ರಕರಣಗಳನ್ನು ರದ್ದು ಮಾಡಿ ಆಕೆಯನ್ನ ಸಂಪೂರ್ಣವಾಗಿ ಹೊರಗೆ ತಂದ. ಈ ಬಾರಿಯ ಚುನಾವಣೆಗೆ ಖಲೀದಾ ಅವರ BNP ಸಿದ್ಧತೆಗಳನ್ನು ಮಾಡಿಕೊಳ್ತಾ ಹೋಯಿತು. ಹಾಗೆ ಖಲೀದಾ ಅವರ ಆರೋಗ್ಯ ಕೂಡ ಹದಗೆಡ್ತಾ ಹೋಯಿತು. ಚಿಕಿತ್ಸೆಗೆ ಅಂತ ಆಕೆಯನ್ನ ವಿದೇಶಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯಿತು. ಅಲ್ಲಿನ್ನೇನೂ ಫಲಿಸೋದಿಲ್ಲ ಅನ್ನೋ ಹೊತ್ತಿಗೆ ಮಗ ತಾರೀಖ್ ಲಂಡನ್ನಿಂದ ಢಾಕಾಗೆ ವಾಪಸ್ ಬಂದ. ತಾಯಿ ಕಷ್ಟದಲ್ಲಿರುವಾಗ ಮಗ ಬರಲೇಬೇಕಲ್ಲ ಅಂತ ಮೊನ್ನೆ BNP ನಾಯಕರೊಬ್ಬರು ಹೇಳಿದರು. ಆದರೆ ತಾಯಿ ನಿಜಕ್ಕೂ ಕಷ್ಟದಲ್ಲಿದ್ದಾಗ ಮಗ ಲಂಡನ್ನಲ್ಲಿ ಆಶ್ರಯ ಪಡ್ಕೊಂಡಿದ್ದ. ಆದರೆ ತಾಯಿ ಇನ್ನು ಬದುಕೋದಿಲ್ಲ ಅಂತ ಆದಮೇಲೆ ಅಥವಾ ಆಕೆ ಕೊನೆಯುಸಿರೆಳೆಯುವ ದಿನಗಳ ಮೊದಲು ಮಗ ವಾಪಸ್ ಬಂದಿದ್ದಾನೆ. ಅಲ್ಲಿನ ಟ್ರೆಂಡು ಕೂಡ ಈ ಬಾರಿ BNP ಪರ ಇದೆ. ಅವಾಮಿ ಲೀಗ್ ಅಲ್ಲಿ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡುವ ಅವಕಾಶವನ್ನು ಕಳ್ಕೊಂಡಿದೆ. ಜಮಾತ್ ಹಾಗೂ NCPಗಳು ಜಂಟಿಯಾಗಿ ಚುನಾವಣೆಯನ್ನು ಎದುರಿಸ್ತಾ ಇವೆ. ಜಮಾತ್ NCP ಕೂಟ ಗೆದ್ರೆ ಯೂನಸ್ ಅಲ್ಲೇ ಉಳ್ಕೋತಾನೆ ಅನ್ನೋದನ್ನ ಅವರಿಗಾಗಲೇ ಘೋಷಣೆ ಕೂಡ ಮಾಡಿದ್ದಾರೆ. ಇನ್ನು BNP ಪರ ಟ್ರೆಂಡ್ ಕಾಣ್ತಾ ಇದೆ. ಹಾಗೆ ಪಾಕಿಸ್ತಾನ BNPಯ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಿದೆ ಮತ್ತು ಜಮಾತ್ ಹಾಗೂ NCPಗೆ ಕೂಡ ಬೆಂಬಲವನ್ನು ಕೊಡ್ತಾ ಇದೆ. ಇಲ್ಲಿ ಯಾರೇ ಗೆದ್ರೂ ತನಗೆ ಲಾಭ ಆಗಬೇಕು ಅನ್ನೋ ಥರದ ಆಟವನ್ನ ಪಾಕಿಸ್ತಾನ ಕಟ್ಟಿದೆ. ಇನ್ನು ಖಲೀದಾ ಬದುಕಿದ್ದಾಗ ಆಕೆಯ ಆಡಳಿತಾವಧಿಯಲ್ಲಿ ಮತ್ತು ಆಕೆಯ ಪತಿ ಜಿಯಾ ಕೂಡ ಅಮೆರಿಕಾದ ನೆರಳಿಗೆ ಬಾಂಗ್ಲಾನ ತಗೊಂಡು ಹೋಗಿದ್ದವರು. ಈ ಕಾರಣಕ್ಕೇನೆ ಅಮೆರಿಕಾಗೆ ಈ BNP ಮತ್ತು ಖಲೀದಾ ಬಗ್ಗೆ ವಿಪರೀತ ಪ್ರೀತಿ ಇತ್ತು. ಹಸೀನಾ ರಷ್ಯಾ, ಭಾರತ ಮತ್ತು ಚೈನಾ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಿದ್ರು. ಅಮೆರಿಕಾನ ಹೆಚ್ಚು ಹತ್ತಿರ ಬಿಟ್ಕೊಳ್ಳಿಲ್ಲ. ಹೀಗಾಗಿ ಹಸೀನಾ ಸರ್ಕಾರ ಪತನವಾಗಲಿ ಅಂತ ಅಮೆರಿಕ ಬಯಸ್ತಾ ಇತ್ತು. ಈಗ BNP ಮತ್ತೆ ಆರಿಸಿ ಬಂದ್ರೆ ಬಾಂಗ್ಲಾದಲ್ಲಿ ಅಮೆರಿಕಾದ ಕೈಗೊಂಬೆ ಸರ್ಕಾರ ಬಂದು ಕೂತ್ಕೊಳ್ಳುತ್ತೆ. ಭಾರತದ ದೃಷ್ಟಿಯಿಂದ ಇದು ತುಂಬಾ ಒಳ್ಳೆಯ ಬೆಳವಣಿಗೆ ಅಲ್ಲ. ಆದ್ರೆ ಅಟ್ಲೀಸ್ಟ್ ಒಂದು ಚುನಾಯಿತ ಸರ್ಕಾರ ಅಲ್ಲಿರುತ್ತೆ ಅನ್ನೋ ನೆಮ್ಮದಿ ಭಾರತಕ್ಕಿರುತ್ತೆ. ಹಾಗೆ ಜಿಯೋ ಪಾಲಿಟಿಕ್ಸ್ ಅನ್ನೋದು ಯಾವಾಗಲೂ ಒಂದೇ ಥರ ಏನಿರೋದಿಲ್ಲ. ಅಲ್ಲಿ ಲಾಭ ನಷ್ಟಗಳ ಮೇಲೆ ಎಲ್ಲ ಬದಲಾಗುತ್ತೆ. ಸೊ ತಾರೀಖ್ ಕೂಡ ಮುಂದೆ ಯೂನಸ್ನಷ್ಟು ಪಾಕಿಸ್ತಾನವನ್ನ ಹತ್ರ ಬಿಟ್ಕೋತಾರ ಗೊತ್ತಿಲ್ಲ. ಬಾಂಗ್ಲಾದಲ್ಲಿ ರಾ ಅಂತೂ ತುಂಬಾ ಆಕ್ಟಿವ್ ಆಗಿದೆ. ಸೊ ಮುಂದೆ ಏನು ಅನ್ನೋದನ್ನ ಮುಂದೆ ನಾವು ನೋಡಬೇಕು ಅಷ್ಟೇ. ಇದು ಗೆಳೆಯರೆ ಖಲೀದಾ ಜಿಯಾ ಅನ್ನೋ ನಾಯಕಿಯ ರಾಜಕೀಯ ಯಾತ್ರೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.